ಅಲ್ಲ ಡಾಮಿನೇಟ್ ಇಟ್ಕೊಂಡಿದ್ದೀರಾ ನಿಮ್ಮ ಹತ್ರ, ನೀವೇನಕ್ಕೆ ಬಿಗ್ ಬಾಸ್ ಹೋಗಿಲ್ಲ ಅಂತ? ಸರ್ ನಮ್ಮಂಥ ಹೋರಾಟಗಾರರಿಗೆ ಗೌರವ ಕೊಟ್ಟು ಕರೆದ್ರೆ ಹೋಗ್ಬೋದು. ಅದು ಬಿಟ್ಟು ಬೆಳಗ್ಗೆ ಇದ್ದರೆ ಬುಲ್ಡೆ ಬಿಟ್ಕೊಂಡು 50 ಕೋಟಿ ರೂಪಾಯಿ 1000 ಕೋಟಿ 100 ಕೋಟಿ 500 ಕೋಟಿ ಅಂತ ರೀಲ್ ಬಿಡೋನ್ನ ಕರ್ಕೊತಾರೆ ಜನ. ಅದನ್ನೇ ಅಲ್ಲ ನೋಡಿ, ಇವಾಗ ನಾನೇ ಹೇಳ್ತೀನಿ, ಇದು ಬೆಲ್ಜಿಯಂ ಲಕ್ಕಿ ಅಂದ್ಬಿಟ್ಟು 50 ಕೋಟಿ ರೂಪಾಯಿ ವಿಶೇಷವಾದ ವಿಮಾನದಲ್ಲಿ ತರಿಸ್ಕೊಂಡಿದ್ದೀನಿ ನಾನು. ನಾವು ಹೇಳ್ಬೋದಲ್ಲ, ಇದು ಭಾರತದಲ್ಲೇ ನಿಮ್ಗೆ ರೇರು ಸಿಗೋದು 4 ಇಂದ 5, ಆದರೆ ನಿಮ್ಗೆ ಗೊತ್ತಿದ್ದು ಲಕ್ಷಾಂತರ ಮನೆಗಳಿಲ್ಲಿದೆ. ಈ ರೀತಿ ಬುಲ್ಡೆ ಬಿಟ್ಕೊಂಡಿದ್ರು ಅವನ ಅರ್ಹತೆ ಏನು ಅಂದ್ಬಿಟ್ಟು ಕರ್ಕೊಂಡಿದ್ದಾರೆ ಸರ್. ಸುದೀಪನ ಕೇಳ್ತವ್ರೆ 25 ಲಕ್ಷ ಇದು ಅಂದ್ಬಿಟ್ಟು 50 ಲಕ್ಷ ರೂಪಾಯಿಗೆ ಏನಕ್ಕೆ ಬಂದವನು? ಏನಕ್ಕೆ ಬಂದವನು? 25 ಲಕ್ಷ ರೂಪಾಯಿ ಹಾಕೋನು ಅವ್ನು ಅಲ್ಲಿ ಬಂದು ಆ ರೀತಿ ಮಾತಾಡೋನಿಗೆ ಏನು ಅವನಿಂದ ಸಮಾಜಕ್ಕೆ ಏನು ಕೊಡುಗೆ, ಏನು ಅರ್ಹತೆ ಅಲ್ವಾ? ನಾಯಿ ಸಾಕಲಿಲ್ಲ ಅಂತ ಹೇಳಿರ ಎಲ್ಲರೂ ಬೆಂಗಳೂರು ಮಟ್ಟಕ್ಕೆ ರಾಜ್ಯಕ್ಕೆ ಮಟ್ಟಕ್ಕೆ ಬುಡೆ ಬಿಟ್ರೆ ಇವನು ದೇಶದಿಂದ ದೇಶಕ್ಕೆ ವಿಮಾನದಲ್ಲೇ ಬಿಡ್ತಾನೆ ರೀಲ್ನ. ಯಾರೋ ಸತೀಶ್ನು ಅವ್ನಿಗೆ ಹೇಳ್ತೀನಿ, ಇಂಥವನ್ನೆಲ್ಲ ಕರ್ಸ್ಕೊಂಡು ಏನು ಸಂದೇಶ? ಬರಲ್ಲ ಕರ್ಕೊಂಡೋಗ, ಬೆಲ್ಜಿಯಂ ಲಕ್ಕಿನ ಕರ್ಕೊಂಡೋಗ, ಬರಲ್ಲ ಕರ್ಕೊಂಡೋಗ. ನೋಡೋರಲ್ಲ ಎಂತೆಂಥ ನಾಯಿಗಳು ನಾವು ಸಾಕಿದ್ದೀವಿ ಅಂದ್ಬಿಟ್ಟು. ಯಾವತ್ತೂ ನಾವು ಹೇಳಿಲ್ಲ ಇದು 50 ಕೋಟಿ 100 ಕೋಟಿ ಅಂದ್ಬಿಟ್ಟು. 15,000 ರೂಪಾಯಿ ನಾಯಿ ಇದು ಅಲ್ವಾ? ಈ ರೀತಿ ಜನಗಳಿಗೆ ನಾಮ ಹಾಕೋದು, ಇಂಥ ಕೆಲಸಗಳು ಮಾಡೋದ್ರಿಂದ ಇಂಥವನ್ನ ಕರ್ಕೊತಾರೆ ಹೊರತು ನಿಜವಾಗಿ ಹೋರಾಟಗಾರರಿಗೆ ಬೆಲೆ ಕೊಟ್ಟಿಲ್ಲ ಅನ್ನೋದು ಒಂದು ನೋವಿದೆ ಅಷ್ಟೇ. ಅಲ್ಲ ಇನ್ನೊಂದು, ಇವಾಗ ಟ್ರೋಲ್ ಆದವರು ಅಥವಾ ಇವ್ರನ್ನ ತಗೊಂಡಿದಾರ ಅಂತ ಅನ್ಸುತ್ತಾ? ಯಾವ ರೀತಿ? ಯಾರು ಟ್ರೋಲ್ ಯಾರಿಲ್ಲ ಸರ್, ಕ್ಯಾಂಡಿಡೇಟ್ ಅಂತವ್ರು ಇಲ್ವಲ್ಲ. ಯಾರೋ ಒಂದು 5-6 ಜನ ಬಿಟ್ಟರೆ ಯಾರಿದ್ದಾರಂತ ಕ್ಯಾಂಡಿಡೇಟ್ಗಳು ಕಂಟೆಂಟ್ ಕೊಡೋರು ಯಾರಿದ್ದಾರಲ್ಲಿ? ನಿಮಗೆ ಗೊತ್ತಾಗ್ತಿದೆಯಲ್ಲ, ನೀವು ಹೇಳೋದೇನಂತೆ? ರಾಜ್ಯ ಜನತೆನೇ ಬೇಕಾದ್ರೆ ಬೈಕ್ ಇಟ್ಕೊಂಡು ಹೋಗಿ ಕೇಳ್ರಿ ಹೇಳ್ತಾರೆ. ಹೋದ ಸರಿಗಿಂತ ಈ ಸರಿ ಇಲ್ಲ ಅಂತದ್ದು ನೋಡುವಾಗ ಇನ್ನು ಒಳಗಡೆ ಇವರೇ ಬಿಗ್ ಬಾಸ್ ಸಂಘರ್ಷ ಮಾಡಿ ಒಳಗಿರೋದನ್ನ ತೆಗಿಬೇಕು ಅವರು. ಅವಾಗ ಅವರು ಕಾಯ್ಕೊಂಡಿರ್ಬೇಕು. ನಮ್ಮ ಪ್ರಕಾರ ಒಂದು 4-5 ಜನ ಬಿಟ್ಟರೆ ಅಲ್ಲಿ ಇನ್ಯಾರು ಅಂಥ ಕ್ಯಾಂಡಿಡೇಟ್ಗಳು ಟಕಾಫರ್ ಕೊಡೋದಾಗಿರಲಿ, ಕಂಟೆಂಟ್ ಕೊಡೋದಾಗಲಿ, ಜನಗಳಿಗೆ ಮನೋರಂಜನೆ ಮಾಡೋಂಥವ್ರು ಕಮ್ಮಿ ಈ ಸರಿ ಅನ್ನೋಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದೇ ನಿಮ್ಮ ಕನ್ನಡ ಪರ ಹೋರಾಟಗಾರರು ನಿಮ್ಮ ಕಡೆಯಿಂದ ಒಬ್ರು ಹೋಗ್ತಾರೆ ಅಂತ ಹೇಳಿದ್ರು, ಒಬ್ರು ಕನ್ನಡ ಪರ ಹೋರಾಟಗಾರರು ಹೋಗ್ತಾರೆ, ಅವ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಯಾರೆಲ್ಲ ಕನ್ನಡಿಗರೇ ಅಲ್ಲಿ ಇರೋದು, ಅದು ಹೋರಾಟಗಾರರು ಇವರು ಅವರು ಅನ್ನೋದಿಲ್ಲ. ಎಲ್ಲ ನಾವೇ ಕನ್ನಡಿಗರಿಗೆ ಆಯ್ಕೆ ಮಾಡೋದ್ರಲ್ಲಿ ಸ್ವಲ್ಪ ಕೆಲವು ಹೆಚ್ಚು ಕಮ್ಮಿ ಆಗಿರ್ಬೋದು, ಎಲ್ಲ ನಮ್ಮವರೇ ಇರೋದು. ಆದರೂ ಸಹ ಒಂದು ರೈತ ಪರ ಹೋರಾಟ ಮಾಡಿರೋಂಥವ್ರನ್ನಾಗಿರ್ಬೋದು, ದಲಿತ ಪರ ಹೋರಾಟ ಮಾಡಿರೋಂಥವ್ರು ಯಾರನ್ನೊಬ್ಬರು ಆಗಿರ್ಬೋದು, ಕನ್ನಡ ಪರ ಆಗಿರ್ಬೋದು, ಯಾರನ್ನೊಬ್ರು ರೈತನ ಕರ್ಕೊಂಡಿಲ್ಲ ಈ ಸರಿ. ಏನೋ ನಮ್ಗೆ ಬೇಜಾರಾಗುತ್ತೆ, ಸೇರಿಸ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದಲ್ಲ, ಅವರಲ್ಲಿ ಟ್ಯಾಲೆಂಟ್ ತೆಗಿಬೋದಲ್ಲ ಅಂದ್ಬಿಟ್ಟು. ಇವಾಗ ಮಲ್ಲಮ್ಮ ಅವ್ರಿಗೆ ಅವಕಾಶ ಕೊಟ್ಟರೆ ತುಂಬ ಖುಷಿ ಆಗ್ತಿದೆ ನನಗೆ. ಇಷ್ಟೇ ಇದರಲ್ಲಿ ಮಲ್ಲಮ್ಮ ಅವ್ರು ನಮ್ಗೆ ಖುಷಿ ಆಯಿತು. ಈ ಏಜಲ್ಲಿ ಅವನು ಒಳಗೆ ಬಿಟ್ಟಾರಲ್ಲ, ತುಂಬ ಖುಷಿ ಆಯಿತು. ಯಾವುದೇ ಕಾರಣಕ್ಕೂ ನೀವು ಏನೇ ಮಾಡೋಣ ಆ ಅಮ್ಮ ಒಂದು ಲಾಸ್ಟ್ವರೆಗೂ ಇಡ್ತಾರೆ. ಈ ಬರ್ದಿಕೊಂಬಿಟ್ರೆ ಹೇಳ್ತೀನಿ, ಯಾಕಂದರೆ ಆ ಅಮ್ಮನಿಗೆ ಸಾಥ್ ಇಡೀ ಕರ್ನಾಟಕದ ಜನ ಕೊಡ್ತಾರೆ. ಬರೀ ಉತ್ತರ ಕರ್ನಾಟಕ ಅಲ್ಲ, ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಯುವಕರು ಆ ಅಮ್ಮಗೆ ಸಪೋರ್ಟ್ ಮಾಡ್ತಾರೆ. ಕೊನೆವರೆಗೂ ಆ ಅಮ್ಮ ಇರೋಕ್ಕೆ ಅರ್ಹತೆ ಇದೆ ಅನ್ನೋದಕ್ಕೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸರ್.